ನಮ್ಮ ತಂದೆ ತಾಯಿ ಎಷ್ಟೇ ಆಸ್ತಿ ಮಾಡಿರಲಿ ಇಲ್ಲದಿರಲಿ ನಮ್ಮ ಜೀವನ ಮಾತ್ರ ನಾವೇ ದುಡಿದು ತಿನ್ನೋ ಥರ ಇರಬೇಕು. ಆಗ ಮಾತ್ರ ನಮಗೆ ಬೆಲೆ. ಜೀವನದಲ್ಲಿ ಹಣದ ಕೊರತೆ ಇದ್ದರೂ ನಮ್ಮ ಗುಣದಲ್ಲಿ ಎಂದಿಗೂ ಕೊರತೆ ಇರಬಾರದು. ನಮ್ಮ ಗುಣವೇ ನಮಗೆ ಎಲ್ಲವನ್ನು ತಂದುಕೊಡುತ್ತದೆ. ರಾತ್ರಿ ಮಲಗಿದರೆ ಬೆಳಗ್ಗೆ ಎದ್ದೇಳುತ್ತೇವೆ ಎಂಬ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಹಾಗಾಗಿ 3 ದಿನ ಬದುಕಿದರೂ ನಿಯತ್ತಿನಿಂದ ಬದುಕಬೇಕು. ಬೇಡದ ಚಿಂತೆಗಳು ನಿಮ್ಮನ್ನು ಸುಡುವುದಕ್ಕಿಂತ ಮೊದಲೇ ನೀವೇ ಅದನ್ನು ಸುಡಬೇಕು. ಆಗ ನಿಮ್ಮ ಮನಸ್ಸು ಹಗುರವಾಗಿ ಮುಂದಿನ ಹಾದಿಯನ್ನು ಸುಗಮಗೊಳಿಸುತ್ತದೆ. ಯಾರು ನಮಗೆ ಜೀವನದಲ್ಲಿ ಎಲ್ಲರೊಂದಿಗೆ ಹೇಗೆ ಇರಬೇಕು, ವರ್ತಿಸಬೇಕೆಂದು ಹೇಳಿಕೊಡುತ್ತಾರೋ ಅವರು ನಮ್ಮೊಂದಿಗೆ ಕೊನೆಯವರೆಗೆ ಇರುವುದಿಲ್ಲ. ನೀವು ಎಷ್ಟೇ ಕೆಟ್ಟವರಾಗಿದ್ದರೂ ನಿಮಗೆ ನೀವೇ ಒಳ್ಳೆಯವರು. ನಿಮ್ಮ ಪ್ರತಿ ಕಷ್ಟದ ನಡುವೆ ಒಂದು ಅವಕಾಶ ಇದ್ದೇ ಇರುತ್ತದೆ. ಅದು ನೀವು ಕಣ್ಣು ಬಿಟ್ಟು ನೋಡಿದಾಗಲೇ ಗೋಚರಿಸುವುದು. ನಮ್ಮ ಕಷ್ಟಗಳನ್ನು ತಿಳಿದು ಭರವಸೆಯ ಮಾತುಗಳನ್ನು ಹೇಳುವವರು ತುಂಬ ಜನರಿರುತ್ತಾರೆ. ಆದರೆ ಕಷ್ಟಗಳಿಗೆ ಸ್ಪಂದಿಸುವವರು ಯಾರೂ ಇರುವುದಿಲ್ಲ. ಒಂದು ವೇಳೆ ಇದ್ದರೂ ಅದು ಆ ದೇವರು ಮಾತ್ರ. ಜೀವನದಲ್ಲಿ ನಾವು ಕೆಲವೊಂದನ್ನು ಪಡೆಯಲು ಸಹನೆಯಿಂದ ಕಾಯುವುದನ್ನು ಕಲಿಯಬೇಕು. ಏಕೆಂದರೆ ಇಲ್ಲಿ ನಡೆಯುವುದೆಲ್ಲ ಸಮಯಕ್ಕೆ ತಕ್ಕಂತೆ ಹೊರತು ನಮ್ಮ ಅವಸರಕ್ಕೆ ತಕ್ಕ ಹಾಗೆ ಅಲ್ಲ. ನಿಮ್ಮ ಸಮಸ್ಯೆ ಸಮುದ್ರದಷ್ಟು ದೊಡ್ಡದಾಗಿದ್ದರೂ ಅದನ್ನು ಎದುರಿಸುವ ಧೈರ್ಯ ಮತ್ತು ನಂಬಿಕೆ ಆಕಾಶದಷ್ಟು ಇರಬೇಕಾಗುತ್ತದೆ. ಆಗ ಮಾತ್ರ ಸಮಸ್ಯೆಯಿಂದ ಹೊರಬರಲು ಸಾಧ್ಯ. ಯಾವುದೇ ತರಹದ ಕೆಲಸಕ್ಕೆ ಓಡಿ ಹೋಗಲು ಆಗದಿದ್ದರೂ ಸರಿಯೇ, ನಡೆದುಕೊಂಡಾದರೂ ಹೋಗು. ಆದರೆ ಪ್ರಯಾಣ ಅರ್ಧಕ್ಕೆ ನಿಲ್ಲಿಸಿ ಹಿಂದಿರುಗಬೇಡ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಖಂಡಿತವಾಗಿಯೂ ಲೈಕ್ ಮಾಡಿ. ಅದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಹಾಗೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕೇಳಿದ್ದಕ್ಕೆ ಧನ್ಯವಾದಗಳು.